ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ಗಳು ಬರ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ 13 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಫಾರ್ಮ್ ಹೌಸ್ ಲೀಸ್ಗೆ ವಿನಯ್ ಪಡೆದುಕೊಂಡಿದ್ದ. ಮೈಸೂರಿನ ರಾಮಕೃಷ್ಣ ನಗರದ ನಿವಾಸಿ ನಾಗರಾಜು, ಬೆಂಗಳೂರಿನ ಆರ್ಪಿಸಿ ಲೇಔಟ್ ನಿವಾಸಿ ಲಕ್ಷ್ಮಣ, ಗಿರಿನಗರದ ನಿವಾಸಿ ಪ್ರದೋಷ, ಅವನಿಗೇನು ದೋಷ ಆಯ್ತ ಅವನಿಗೆ. RR ನಗರದಲ್ಲಿ ವಾಸವಿರುವ ಚನ್ನಪಟ್ಟಣದ ಪವನ, RR ನಗರದ ನಿವಾಸಿ ದೀಪಕ್ ಕುಮಾರ, RR ನಗರದಲ್ಲಿ ವಾಸವಿರುವ ಮಂಡ್ಯದ ನಂದೀಶ, ಗಿರಿನಗರದ ಕಾರ್ತಿಕ, ಕೆಂಬತ್ತಳ್ಳಿಯ ನಿಖಿಲ್, ಕೇಶವಮೂರ್ತಿ, ಚಿತ್ರದುರ್ಗದ ರಾಘವೇಂದ್ರ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 13 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ನಮಗೆ ಇಲ್ಲಿ 2-3 ಫುಟೇಜ್ಗಳನ್ನು ಗಮನಿಸ್ತಾ ಇದ್ದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ನೋಡಿ, ಎಡಗಡೆ ಭಾಗದಲ್ಲಿ ನಾನು ಹೇಳ್ತಾ ಇದ್ನಲ್ಲ, ಅದೇ ಕೆಂಪು ಕಲರ್ ಕಾರು ಬಲಗಡೆ ಭಾಗದ ಎಕ್ಸ್ಟ್ರೀಮ್ ರೈಟ್ ಹ್ಯಾಂಡ್ ಸೈಡ್ ಫುಟೇಜ್ನಲ್ಲೂ ಕೂಡ CC ಕ್ಯಾಮ್ರಾದಲ್ಲಿ 3 ಗಂಟೆ 27 ನಿಮಿಷ 9ನೇ ತಾರೀಕು ಓಡಾಡುತ್ತೆ. ಆ ಕಾರು ಸುಮ್ಮನೆ ಅದ್ರ ಪಾಡ್ಗದು ಓಡಾಡಲ್ಲ. ಆಟೋ ಪೈಲಟ್ ಮೋಡಲ್ಲಿ. ಕೊಲೆ ನಡೆದ ದಿನ ಶೆಡ್ಗೆ ನಟ ದರ್ಶನ್ ಭೇಟಿಯಾಗಿದ್ದು ಆ ಕಾರ್ ಎಂಟ್ರಿ ಕೊಡೋ ಮೂಲಕ ಆಲ್ಮೋಸ್ಟ್ ಪಕ್ಕಾಗಿದೆ. ಆಲ್ಮೋಸ್ಟ್. ಜೀಪ್ ವ್ರಾಂಗ್ಲರ್ ರೂಬಿಕಾನ್ನಲ್ಲಿ ದರ್ಶನ್ ಎಂಟ್ರಿ. ಇವತ್ತದೇ ಕಾರ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಆಗಮನ. ಎಕ್ಸಾಕ್ಟ್ಲಿ ದರ್ಶನ್ ತೆರಳುವ ದೃಶ್ಯ CC ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಜೀಪ್ ವ್ರಾಂಗ್ಲರ್ ರೂಬಿಕಾನ್, ಅದೇ ಕಾರು. ಒಂದು 70 ಲಕ್ಷ ಆಗತ್ತೆ ಕಾರ್ಗೆ ದುಡ್ಡು. ಮಿನಿಮಮ್ 70 lakhs ಕಾರ್. ಸೇಮ್ ಕಾರ್ ನೋಡ್ತಾ ಇದ್ದೀರಲ್ಲ, ಎಡಗಡೆ ಭಾಗದ್ದು ಸೇಮ್ ಕಾರ್, ಬಲಗಡೆ ಭಾಗದ್ದು ಸೇಮ್ ಕಾರ್. ದ ಬೇಸಿಕ್ ವರ್ಷನ್ ವಿಲ್ ಕಾಸ್ಟ್ ಯು 70 lakh rupees ಆಫ್ ರೂಬಿಕಾನ್. ತುಂಬಾ ಐಷಾರಾಮಿ ಕಾರ್. ಅದೇ ಕಾರ್ನಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನಟ ದರ್ಶನ್ ಅವರು. ದಿಸ್ ಇಸ್ ಇಟ್ ಅನ್ನುವ ರೀತಿಯಲ್ಲಿ ಪೊಲೀಸರು ಈ CCTV ಫುಟೇಜ್ನ ರಿಲೀಸ್ ಮಾಡಿದ್ದಾರೆ. ಗಮನಿಸಿ. ಇದು RR ನಗರದ ಯಾವ ಜಾಗ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಶೋರ್. ಒಟ್ಟಿನಲ್ಲಿ ಒಂದು ರೈಟ್ ತಗೊಂಡು ಅದೇನೋ ಸೇತುವೆ ಕೆಳಗೋ ಏನೋ ಓದಂಗಿದೆ ಇದಲ್ವೇನ್ರಿ? ಮಧ್ಯಭಾಗದಲ್ಲಿ ಕೇಶವಮೂರ್ತಿ, ದರ್ಶನ್ ಆಪ್ತ, ಪ್ರದೋಷ್ ಗೆಳೆಯ ಹಾಗೂ ಉದ್ಯಮಿ ಇವನ್ ಲಕ್ಷ್ಮಣ, ದರ್ಶನ್ ಕಾರು ಚಾಲಕ. ಎಲ್ಲರೂ ಆರೋಪಿಗಳ ಫೋಟೋಗಳನ್ನು ತಾವು ಗಮನಿಸ್ತಾ ಇದ್ದೀರಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.